ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಹೋಮ್ ರೆಮಿಡಿ ಏನೆಂದರೆ, ನಿಮ್ಮ ಮುಖದ ಕಾಂತಿಗಾಗಿ ಇನ್ನೊಂದು ಮನೆಮದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಇದನ್ನು 2 ವಿಧಾನ ಇದೆ. ಫಸ್ಟ್ ಒಂದು ಸ್ಟೆಪ್ಪು ಮತ್ತು ಇನ್ನೊಂದು ಸ್ಟೆಪ್ಪು. ಇದು ಯಾವ ಥರ ಅಂತ ನಾನು ತಿಳಿಸ್ತೀನಿ. ಇದಕ್ಕಿಂತ ಮುಂಚೆ ನಾನು ಏನಂದರೆ, ನನ್ನ ಚಾನಲನ್ನು ಹೊಸಬರು ಯಾರು ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಈಗ ಬನ್ನಿ, ಫಸ್ಟ್ ಏನು ಮಾಡಬೇಕಂದ್ರೆ, ನಿಮ್ಮ ಮುಖವನ್ನು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಬೇಕಂದ್ರೆ ಹಸಿ ಹಾಲು ಬರುತ್ತಲ್ಲ, ಅಂದರೆ ಕಾಯಿಸಿರಬಾರ್ದು. ಹಸಿ ಹಾಲನ್ನು ತೆಗೆದುಕೊಳ್ಳಿ, ಒಂದು ಬಟ್ಲಲ್ಲಿ ತೆಗೆದುಕೊಂಡು ಕಾಟನ್ನಿಂದ ಅದನ್ನು ಅದ್ದಿಬಿಟ್ಟು ನೀಟಾಗಿ ಮುಖಕ್ಕೆ ಹಚ್ಕೊಂಡು ಕಾಟನ್ನಿಂದನೇ ಸ್ಕ್ರಬ್ ಮಾಡ್ಕೊಂಬಿಡಿ. ನೀಟಾಗಿ ಕ್ಲೀನ್ ಆಗುತ್ತೆ, ಫುಲ್ಲು ಕ್ಲೀನ್ ಆಗುತ್ತೆ. ಕ್ಲೀನ್ ಆದಮೇಲೆ ತಣ್ಣೀರಿಂದ ಮುಖ ತೊಳ್ಕೊಂಡು ಆದಮೇಲೆ ಒಂದು ಕಪ್ಪಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟಿಗೆ ಅದೇ ರಾ ಮಿಲ್ಕನ್ನೇ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಕತೆ ಮಾಡ್ಕೊಂಡು ಆದಮೇಲೆ ಇದನ್ನು ಕಲಸಿರೋ ಪೇಸ್ಟನ್ನು ನೀಟಾಗಿ ಅಪ್ಲೈ ಮಾಡ್ಕೊಂಬಿಡ್ರಿ ಸ್ಕಿನ್ಗೆಲ್ಲ. ನೀಟಾಗಿ ಐಬ್ರೋಕೆಲ್ಲ ಹಚ್ಕೊಬೇಡಿ, ನೀಟಾಗಿ ಸ್ಕಿನ್ಗೆ ಮಾತ್ರ ಅಪ್ಲೈ ಮಾಡಿಕೊಂಡು 10 ರಿಂದ 15 ನಿಮಿಷ ಬಿಟ್ಟಾದಮೇಲೆ ನೀವು ಮುಖವನ್ನು ತೊಳ್ಕೊಂಡು ನೋಡಿ. ಈ ಥರ ನೀವು ದಿನಾಲೂ ಮಾಡೋದ್ರಿಂದನೂ ತುಂಬಾ ಚೆನ್ನಾಗಾಗ್ತದೆ ನಿಮ್ಮ ಮುಖ. ಆಮೇಲೆ ಹೊಳೆಯುತ್ತದೆ, ಆಮೇಲೆ ಕಪ್ಪು ಕಲೆಗಳಿದ್ರೂ ಹೋಗ್ತದೆ, ಆಮೇಲೆ ಮೊಡೆಗಳು ಸಹ ಖಂಡಿತ ಹೊರಟೋಗ್ತದೆ. ಆಮೇಲೆ ಇದೇ ಥರ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಂಥ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತೀನಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.